ಮೈಸೂರಿಂದ ಸುಮಾರು ಒಂದು ಕರ್ನಾಟಕಕ್ಕೆ ಎಲ್ಲರೂ ಹೆಸರುವಾಸಿಯಾಗಿದೆ. ನೋಡ್ರಿ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದ ನಮ್ದ ಪಾರ್ಟ್ 6 ನಿನ್ನೆ 4-5 ಐತಲ್ಲ. ಸೊ ಪಾರ್ಟ್ 6 ಇದ್ ನಮ್ದ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಪಾರ್ಟ್ 6 ಏನಪ್ಪಾ ಅಂದ್ರ ಮೈಸೂರಿಂದ ಹಂಪಿ ಎಕ್ಸ್ಪ್ರೆಸ್ ಅಲ್ಲ, ಹಂಪಿ ಎಕ್ಸ್ಪ್ರೆಸ್ ಗೌಡಗೆರೆ ಹೋಗತ್ತೀವಿ ನಾವ ಚಾಮುಂಡೇಶ್ವರಿ ದೇವಸ್ಥಾನಕ್ಕ. ಮತ್ತ ಯಾರ್ಯಾರು ನಮ್ ಚಾನಲ್ ಹೊಸದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ ಪಾರ್ಟ್ 1, 2, 3, 4, 5, 6 ವಿಡಿಯೋ ಸಾಯ್ತ ನಾನು ಎಲ್ಲಾರು ತಪ್ಪದ ಸ್ಕಿಪ್ ಮಾಡ್ದಂಗ ನಮ್ ರೈಡ ನೋಡ್ರಿ. ಮತ್ತೆ 6 ವಿಡಿಯೋ ಗೌಡಗಿರಿ ದೇವಸ್ಥಾನ ಹೊಂಟೇವಿ ನಾವ. ಮತ್ತ ಅಲ್ಲಿ ಹೋಗೋದ್ ರೀಸನ್ ಅಲ್ಲಿ ಏನ್ ಅನ್ಕೊಂಡ್ರು ನೆರವೇರ್ತದಂತ. ಮತ್ತೆ 7 ವಾರ ಕಾಯಿ ಕಟ್ಟೋದು ಹಿಂಗೇನೋ ಐತಂತ. ಅದ್ರ ಬಗ್ಗೆ ಎಲ್ಲಾ ನಮ್ ದೊಡ್ಡಮ್ಮರಿಗೆ ಗೊತ್ತೈತಿ. ಮತ್ ಇವಾಗ ನಾವ್ ಯಾರ್ಯಾರು ಹೊಂಟೇವಂದ್ರ ನಮ್ ದೊಡ್ಡಮ್ಮ, ನಾನ, ಮತ್ ನಮ್ ಯಜಮಾನ್ರು, ದೊಡ್ಡಪ್ಪ, ಪಪ್ಪ ಮತ್ತ ಅಮ್ಮ ಅದು ಎಲ್ಲಾರು ಸೇರಿ ಹೊಂಟಿದೀವಿ. ಸೊ ಹೋಗೋಣಂತ. ಅದ್ರ ಬಗ್ಗೆನು ನಮ್ ದೊಡ್ಡಮ್ಮ ಸ್ವಲ್ಪ ಏನೋ ಹೇಳ್ತಾರಂತ, ಅವ್ರನ್ನು ಕೇಳೋಣಂತ ಬರೀ. ನಾನು ಸ್ವಲ್ಪ ಗೌಡಗಿರಿ ಬಗ್ಗೆ ಹೇಳ್ತಿದ್ದೀನಿ. ತುಂಬಾ ಚೆನ್ನಾಗಿರೋ ದೇವಸ್ಥಾನ. ಅಲ್ಲಿ ಮೈನುಗಳು ತುಂಬಾ ಚೆನ್ನಾಗಿದ್ದಾವೆ. ತುಂಬಾ ಪವಾಡಗಳು ನಡೆದಿದೆ. ಒಳ್ಳೆ ದೇವಸ್ಥಾನ ಅಂತ ಹೇಳ್ಬೋದು ಅಷ್ಟೇ. ಗೌಡಗೆರೆ ಅನ್ನೋದು ತುಂಬಾ ಫೇಮಸ್. ಮೈಸೂರಿಂದ ಸುಮಾರು ಒಂದು ಟ್ರೈನಲ್ಲಿ ಹೋದ್ರೆ 60 ರೂಪಾಯಿ, ಬಸ್ಸಲ್ಲಿ ಹೋದ್ರೆ 185-90 ರೂಪಾಯಿ ಆಗುತ್ತೆ. ಗೌಡಗೆರೆ ಅನ್ನೋದು ಕಾಯಿ ಕಟ್ಟೋದು ಅನ್ನೋದು ತುಂಬಾ ಹೆಸರುವಾಸಿಯಾಗಿದೆ. ಕಾಯಿ ಕಟ್ಟೋದ್ರಿಂದ ಎಲ್ಲರಿಗೂ ಬೇಡಿಕೆ ಈಡೇರುತ್ತೆ. ಮತ್ತೆ ಚೆನ್ನಾಗಿ ನಂಬಿಕೆ ಇದೆ. ಸುಮಾರು ಇಡೀ ಆಲ್ ಓವರ್ ಕರ್ನಾಟಕಕ್ಕೆ ಎಲ್ಲರೂ ಹೆಸರುವಾಸಿಯಾಗಿದೆ. ಎಲ್ರು ಬಂದು ಆಶೀರ್ವಾದ ತಗೊಳ್ಳಿ. ಗೌಡಗಿರಿ ಬಗ್ಗೆ ತುಂಬಾ ನಂಬಿಕೆ ಇರುವ ಸತ್ಯವಾದ ದೇವರು. ಎಲ್ರು ಬನ್ನಿ, ಎಲ್ರು ಬಂದು ಆಶೀರ್ವಾದ ತಗೊಳ್ಳಿ. ಸೊ ಇಷ್ಟ ಹೇಳಿದ್ ನಮ್ ದೊಡ್ಡಪ್ಪ ದೊಡ್ಡಮ್ಮ. ನೆಕ್ಸ್ಟ್ ಗೌಡಗಿರಿಗೆ ಹೋಗಿನ ಸಿಗ್ತಾವಂತ ನಿಮ್ಗ ಬರಿ. ಇವಾಗ ಚನ್ನಪಟ್ಟಣ ಬಂದೀವ್ರಿ ನಾವು. ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ ಒಳಗೆ ಅದೇವಿ. ಇಲ್ಲಿಂದ ಆಟೋ ಅದು ಮಾಡ್ಕೊಂಡು ಹೋಗ್ಬೇಕು. ಇಲ್ಲೇ ಐತೆ ನೋಡ್ರಿ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ ಇದೆ. ಇಲ್ಲಿಂದ ಆಟೋ ಹೋಗಿ ಆಮ್ಯಾಗ ಬಸ್ಸಿಗೆ ಹೋಗ್ಬೇಕು. ಹೆಂಗೈತೆ ನೋಡ್ಬೇಕು ನಾವು. ಏನು ಅನ್ನೋದು ನಿಮಗೆಲ್ಲ ಹೇಳ್ತಾವಂತ ಬರ್ರಿ. ನಾವು ರೈಲ್ವೆ ಸ್ಟೇಷನಿಂದ ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಾವು. ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಒಳಗಿಂದ ಬಸ್ ಸ್ಪೆಷಾಲಿಟಿ ಎಲ್ಲ ಐತಿ. ಒಬ್ಬರಿಗೆ 30 ರೂಪಾಯಿ ತೊಗೊತಾರೆ. ಟಿಕೆಟ್ ಅದು ಎಲ್ಲ ತೊಗೊಂಡೇವಿ. ಇವ್ರದ್ದೆಲ್ಲ ಆಧಾರ್ ಕಾರ್ಡ್ ಇತ್ತು. 3 ಮಂದಿದ ಆಧಾರ್ ಕಾರ್ಡ್ ನಾವು ಹೋಗತ್ತೇವೆ ಈಗೇನಪ್ಪ ಅಂತಂದ್ರೆ ಸೀದಾ ಚನ್ನಪಟ್ಟಣ ಇದು ಗೌಡಗಿರಿನ ಹೋಗ್ತೇವಂತ. ಅಲ್ಲಿದೆಲ್ಲ ದೇವಸ್ಥಾನ ಅದೆಲ್ಲ ತೋರಿಸ್ತಾವಂತ. ಬಸ್ ಫೆಸಿಲಿಟಿ ಅಂತೂ ಎಲ್ಲ ಫುಲ್ ಐತಿ ಇಲ್ಲಿ. ಬಸ್ಸಿಗೆ ಬಂದ್ರೂ ಆರಾಮ್ ಸರಿ ಹೋಗ್ಬೋದು. ಆಟೋಗಳು ಅದಾವ ಹೊರಗಡೆ, ಆಟೋಯಿಂದನೂ ಹೋಗ್ಬೋದು. ನಾವು ಬಸ್ಸಿಗೆ ಹೋಗತ್ತೇವೆ ಆಲ್ಮೋಸ್ಟ್ ಅಲ್ಲಿ. ಹೋಗೋಣಂತ ಬರೀ. ಸೀದಾ ಫಸ್ಟ್ ಗುಡಿ ಕಡೆನ ಹೋಗಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೇನಂತ. ಈ ರೋಡಿಂದ ಹಿಂಗೆ ಇಲ್ಲಿ ಬಸ್ ಎಲ್ಲ ನಿಂತಿರ್ತಾವೆ. ಈ ಕಡೆಯಿಂದನೇ ಹಿಂಗೆ ಒಳಗಡೆ ಹೋಗ್ಬೇಕು. ನಾವೀಗ ಫಸ್ಟ್ ಒಳಗೆ ಹೋಗೋಣಂತ ಬರೀ. ಇಲ್ಲಿ ಒಳಗೆ ಎಂಟ್ರೆನ್ಸ್ಗೇನ ಕಾರ್ ಪಾರ್ಕಿಂಗ್ ಎಲ್ಲ ಇಲ್ಲಿ ಇರ್ತೈತ್ರಿ. ಆಮ್ಯಾಗ ಮುಂದೆ ಭೀ ಪಾರ್ಕಿಂಗ್ ಐತಲ್ಲಿ. ಅಲ್ಲೇ ಮುಂದೂ ಪಾರ್ಕಿಂಗ್ ಐತಿ ಅನಿಸ್ತೈತಿ. ಅದನ್ನೆಲ್ಲ ತೋರಿಸ್ತೇನಂತ. ಪೇ ಪಾರ್ಕಿಂಗ್ ಎಲ್ಲ ಅಮೌಂಟ್ ಕೊಟ್ಟು ಪಾರ್ಕಿಂಗ್ ಮಾಡ್ಬೇಕು ಇಲ್ಲೆಲ್ಲ. ಮುಂದೆ ಪಾರ್ಕಿಂಗ್ ಎಲ್ಲ ದಾಟಿದ ತಕ್ಷಣ ಗುಡಿ ಹತ್ರ ಹೋಗಿನ ನಾ ಮತ್ತೆ ಸ್ಟಾರ್ಟ್ ಮಾಡ್ತೇನಂತ. ಮೇಡಮ್ ಅವ್ರು ನಡ್ಕೊಂಡು ಬರತ್ತಾರ. ಫುಲ್ ಹೋಗೋಣಂತ ಬರ್ರಿ. ನಾನು ಫುಲ್ ಎಕ್ಸೈಟ್ಮೆಂಟ್ ಆದಾಗ ಅದೇನಿ. ಹೋಗಿ ನೋಡೋಣಂತ ಬರ್ರಿ ದೇವಸ್ಥಾನ ಹೆಂಗೈತಿ ಏನು ಎಲ್ಲ. ತೀರ್ಥಸ್ಥಾನ ಸೇವಾ ಕೌಂಟ್ರ, ಬಸಪ್ಪನವರ ಗದ್ದಿಗೆ ಐತಿ. ಚಾಮುಂಡಿ ಅಮ್ಮನವರ ಸನ್ನಿಧಿ ಎಲ್ಲೈತಿ. ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ಇಲ್ಲೈತಿ ನೋಡ್ರಿ. ಇದು ಸ್ಪೆಷಲ್ ರೀ ಇದು.
ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ನಾವು ಬೇಡ್ಕೊಂಡಿದ್ ನೆರವೇರ್ತೈತಂತ ಇಷ್ಟೆಲ್ಲಾ ಕೈ ಕಟ್ಟಿದಾರ ಇಲ್ಲೇ ರಗಡ್ ತುಂಬಾ ಇನ್ನೂ ಆ ಸೈಡ್ ಎಲ್ಲ ಐತಿ ಭಾಳ ಜನ ಕೈ ಕಟ್ಟಿದಾರ ಸೊ ಸ್ಪೆಷಲ್ ಆಗಿ ಮಸ್ತ್ ಐತಿ ಬರ್ರಿ ಗುಡಿ ಮಠ ಹೋಗೋಣ ಪೂಜೆ ಅದು ಮಾಡಿಸ್ಕೊಳ್ಳೋಣ ಅಂತ ನಾವು ಒಳಗೆ ಹೋಗೋಣ ಬರ್ರಿ ಇವಾಗ ಇಲ್ಲೆಲ್ಲ ಕಿಲಿಕಾಯ ಬಳಿ ಎಲ್ಲ ಕಟ್ಟಿದಾರ ರೀ ತೆಂಗಿನಕಾಯ ತಾಯ್ತ ಪ್ರತಿಯೊಂದನ್ನು ಕಟ್ಟಿದ್ದಾರೆ ಈಗೆಲ್ಲ ಪಾಡೆ ಹಚ್ಚಿದೇವಿ ಸೊ ಒಳಗೆ ಹೊಂಟಿವಿ ಭಾಳ ರಶ್ ಐತಿ ಫ್ರೀ ಡೇ ಇದ್ದಾಗ ನಾವು ಬಂದೇವು ನಾವು ಆದ್ರೂ ಇಷ್ಟು ರಶ್ ಐತಿ ಇಲ್ಲಿ ಇನ್ನು ಮಿಕ್ಕಿದ ಹುಣ್ಣಿಮೆ ಅಮಾವಾಸ್ಯೆಗೆಲ್ಲ ಎಷ್ಟು ರಶ್ ಇರಬಾರ್ದು ಸರಿ ಹೋಗೋಣ ಒಳಗೆ ಇವರೆಲ್ಲ ನೋಡ್ರಿ ಕಾಯಿ ಕಟ್ಟಾಕ್ ಹೊಂಟಿದಾರ ಬೇಡ್ಕೊಂಡು ಹಂಗೇನಿಲ್ಲ ರೀ ಬರ್ತಾವ್ರಿ ಅದೇನು ಇದೆಲ್ಲ ಸನ್ನಿಧಿ ಇದೆಲ್ಲ ಚೆಕಿಂಗ್ ಸೀದಾ ಫಸ್ಟ್ ಒಳಗಡೆ ಹೋಗೋಣ ಅಂತ ಬನ್ನಿ ಸೊ ದರ್ಶನ ಎಲ್ಲ ಆಯ್ತು ಇವಾಗ ನಡಿ ಈ ಸೈಡ್ ಇಂದ ಹೋಗ್ಬೇಕಂತ ಹೋಗೋಣ ಈ ಸೈಡ್ ಇಂದ ಹೋಗ್ಬೇಕಂತ ಇಲ್ಲೇನೋ ಬೇಡ್ಕೊಂಡು ಉಪ್ಪು ಹಾಕ್ತಾರಂತ ಎಷ್ಟುಕೊಂಡು ಉಪ್ಪು ಹಾಕಿದಾರ ಸೊ ಆ ಸೈಡ್ ಒಳಗೆ ಹೋಗ್ದಂಗಂತ ನಾವ್ ಈ ಸೈಡ್ ಬಂದು ಮತ್ತೆ ಈ ಸೈಡ್ ಒಳಗೆ ಹೋಗ್ಬೇಕಂತೇಳಿ ಇಲ್ಲಿ ಒಳಗೆ ಹೋಗ್ಬೇಕಂತೈತ್ರಿ ಇಲ್ಲ ಹೋಗ್ಬೇಕಾ ಸೊ ದೇವಿ ಕಡೆ ಹೊಂಟವಿ ಇವಾಗ ಒಳಗ ಹೋಗೋಣ ಬರ್ರಿ ನೀರೆಲ್ಲ ಎಷ್ಟು ಚಂದ ಹರಿಯೋದಲ್ಲ ಇವಾಗೆಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ ಬಂದ್ವಿ ನಾವು ಈಗ ಪ್ರಸಾದ ಮಾಡಕ್ ಹೋಗತ್ತೀವಿ ಮತ್ತೆ ಎಲ್ಲ ನೀವು ದೇವ್ರ ದರ್ಶನ ಮಾಡಿದ್ರಿ ಅಂತ ಅನ್ಕೊಂತೀನಿ ಹೊಸವಾಗಿ ಯಾರ್ಯಾರು ನೋಡತ್ತೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀ ಪ್ರಸಾದ ಅಂತೂ ಪ್ರತಿದಿನನೂ ಇರ್ತೈತೆ ಅಂತ ತೋರಿಸ್ತೀನಿ ಅಂತ ಪ್ರಸಾದ ಏನೇನು ಐತಿ ಏನಿಲ್ಲ ಎಲ್ಲ ತೋರಿಸ್ತೀನಿ ಅಂತ ಬರ್ರಿ ಇದೆಲ್ಲ ಫುಲ್ ಎಲ್ಲ ದಾಸೋಹ ನೋಡ್ರಿ ಇದು ಪ್ರಸಾದ ಎಲ್ಲ ಮಾಡಿದ್ವಿ ನಾವು ಈಗ ಆಮ್ಯಾಕ ಈ ಲಾಗ್ನು ಇಲ್ಲಿಗೆ ಮುಗಿಸ್ತು ಅಂತ ಯಾರ್ಯಾರು ಹೊಸವಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಆಮ್ಯಾಕ ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಅದು ಎಲ್ಲ ಫುಲ್ ಐತಿ ಮಂಡ್ಯದಿಂದನೂ ಐತಿ ಮತ್ತು ಚನ್ನಪಟ್ಟಣದಿಂದನೂ ಐತಿ ಹಂಗೆ ಯಾರು ಬಸ್ಸಿಗೆ ಬರೋ ಹಂಗಿದ್ರೆ ಬಸ್ಸಿಗೆ ನಾವು ಬರ್ಬೋದು ಎಲ್ಲ ಒಳ್ಳೇದಾಗ್ತೈತಿ ಇಲ್ಲಿ ಬಂದ್ರೆ ಮತ್ತು ಯಾರ್ಯಾರು ಹೊಸವಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ 1000 ಸಬ್ಸ್ಕ್ರೈಬರ್ಸ್ ಜಲ್ದಿ ಮಾಡಿರಿ ಈಗ ನಾವು ಮತ್ತು ಮೈಸೂರು ಕಡೆ ಹೋಗ್ತೇವೆ ಅಂತ